ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಯಶವಂತಪುರ ಚಿಂತಾಮಣಿ ಮಾರ್ಗವಾಗಿ ನಿಜಾಮುದ್ದೀನ್ಗೆ ಚಲಿಸುವ ರೈಲಿಗೆ ನೆಕ್ಕುಂದಿ ರೈಲ್ವೆ ನಿಲ್ದಾಣದಲ್ಲಿ ವಿಶೇಷ ಪೂಜೆ. ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜನತೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ದೆಹಲಿಗೆ ಹೊಸ ರೈಲನ್ನು ಹಾಕಲಾಗಿದ್ದು, ಇಂದು ಬೆಳಿಗ್ಗೆ ಬೆಂಗಳೂರಿನ ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ಕೇಂದ್ರ ಸಚಿವ ಸದಾನಂದ ಗೌಡರು ಚಾಲನೆ ನೀಡಿದ ರೈಲು ಮಧ್ಯಾಹ್ನ 3 ಗಂಟೆಗೆ ಚಿಂತಾಮಣಿ ನೆಕ್ಕುಂದಿ ರೈಲ್ವೆಗೆ ಆಗಮಿಸಿತು. ಉದ್ಘಾಟನೆ ನಿಮಿತ್ತ ಮಂಗಳವಾರ ಮೊದಲ ಬಾರಿಗೆ ಬಂದ ನೂತನ ರೈಲನ್ನು ನಗರದ ಜನತೆ ಇಲ್ಲಿನ ನೆಕ್ಕುಂದಿ ರೈಲ್ವೆ ನಿಲ್ದಾಣದಲ್ಲಿ ಅದ್ದೂರಿಯಾಗಿ ಬರಮಾಡಿಕೊಂಡು ಪೂಜೆ ಸಲ್ಲಿಸಿದ ನಂತರ ಶ್ರೀನಿವಾಸಪುರ ಪಟ್ಟಣಕ್ಕೆ ಬೀಳ್ಕೊಟ್ಟರು. 6521 ಸಂಖ್ಯೆಯ ರೈಲು ವಾರಕ್ಕೊಮ್ಮೆ ಪ್ರತಿ ಗುರುವಾರ 12:30 ಗಂಟೆಗೆ ಯಶವಂತಪುರದಿಂದ ಹೊರಟು ಶನಿವಾರ ಬೆಳಗ್ಗೆ 9:30 ಗಂಟೆಗೆ ದೆಹಲಿಯ ಹಜರತ್ ನಿಜಾಮುದ್ದೀನ್ ರೈಲು ನಿಲ್ದಾಣವನ್ನು ತಲುಪಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕೋಲಾರ ಸಂಸದ ಕೆಎಚ್ ಮುನಿಯಪ್ಪ, ಪ್ರಯಾಣಿಕರಿಗೆ ಮತ್ತು ವಸ್ತು ಸಾಗಾಣಿಕೆ ಮಾಡುವವರಿಗೆ 80% ಹಣ ಉಳಿತಾಯವಾಗುತ್ತದೆ ಎಂದರು. ಹಣ್ಣು, ತರಕಾರಿ ಮತ್ತು ಸರಕು ಸಾಗಾಣಿಕೆ ಟ್ರಕ್ ಒಂದಕ್ಕೆ 10,000 ರು ಪಾವತಿ ಮಾಡಬೇಕಾಗಿದ್ದು, ಆದರೆ ಈಗ ರೈಲ್ವೆ ಸೇವೆ ಬಳಸಿಕೊಂಡಲ್ಲಿ ಕೇವಲ 2,000 ರು ನಲ್ಲಿ ಸಾಗಾಣಿಕೆ ಆಗುವುದಾಗಿ 80% ಉಳಿತಾಯ ಆಗುತ್ತದೆ ಎಂದರು. ಬಸ್ ಪ್ರಯಾಣ ದರಕ್ಕೆ ಹೋಲಿಕೆ ಮಾಡಿದಲ್ಲಿ ರೈಲು ಪ್ರಯಾಣದಲ್ಲಿ ಸಹ 80% ಹಣ ಉಳಿಸಬಹುದಾಗಿದ್ದು, ಹೀಗಾಗಿ ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನತೆಗೆ ಹೆಚ್ಚು ಪ್ರಯೋಜನ ಆಗಲಿದೆ ಎಂದು ನುಡಿದರು. ನೂತನ ರೈಲು ಬರಮಾಡಿಕೊಳ್ಳುವ ಸಂದರ್ಭದಲ್ಲಿ ಹಲವಾರು ಕಾಂಗ್ರೆಸ್ ಮುಖಂಡರು ಮತ್ತು ಸಾರ್ವಜನಿಕರು, ರೈಲ್ವೆ ಹೋರಾಟಗಾರರು, ಚುನಾಯಿತ ಪ್ರತಿನಿಧಿಗಳು ಮತ್ತಿತರರು ಭಾಗವಹಿಸಿದ್ದರು. ಎಎನ್ಎಂ ನ್ಯೂಸ್ಗಾಗಿ ಟಿಪ್ಪುನಗರ ಇಮ್ರಾನ್ ಪಾಷಾ, ಚಿಂತಾಮಣಿ. ಎಲ್ಲ ಸದುಪಯೋಗ ಮಾಡಿಕೊಂಡು ಭಾರತ ದೇಶದ ಉದ್ದಗಲೂ ಕೂಡ ಈ 2 ಜಿಲ್ಲೆಯ ಜನರು ಪ್ರಯಾಣ ಮಾಡಬಹುದು. ಪ್ರಯಾಣ ದರ 100 ರೂಪಾಯಿ ಬಸ್ ಇದ್ರೆ 20 ರೂಪಾಯಿಗೆ ಟ್ರೈನ್, 10,000 ರೂಪಾಯಿ ಒಂದು ಟ್ರಕ್ಕು, ಸರಕು ಸಾಗಾಣಿಕೆ ಇದ್ರೆ 2,000, ಅಂದರೆ 100ಕ್ಕೆ 80 ಭಾಗ ಸೇವಿಂಗ್ಸ್ ಆಗ್ತದೆ. ಸುಖವಾದ ಪ್ರಯಾಣ ಆಗ್ತದೆ. ಇತಿಹಾಸದಲ್ಲಿ ಮೊಟ್ಟಮೊದಲಿಗಾಗಿದೆ. ಇದನ್ನು ಸದುಪಯೋಗ ಮಾಡಿಕೊಳ್ಳುವಂತ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇತಿಹಾಸದಲ್ಲಿ ಇವತ್ತು ಒಂದು ದೊಡ್ಡ ಹಬ್ಬ. 100 ವರ್ಷಗಳ ಹಿಂದೆ ಮೈಸೂರು ಮಹಾರಾಜರು ಈ ರೈಲು ಮಾರ್ಗವನ್ನು ಪ್ರಾರಂಭ ಮಾಡಿದರು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಜಾಫರ್ ಶರೀಫ್ ಸಾಹೇಬರು ರೈಲ್ವೆ ಸಚಿವರಾಗಿದ್ದಾಗ ಇದನ್ನು ಮಂಜೂರು ಮಾಡೋದಕ್ಕೆ ಏರ್ಪಾಟು ಮಾಡಿ ಬಂಗಾರಪೇಟೆಯಿಂದ ಕೋಲಾರವರೆಗೂ 15 ಕಿಲೋಮೀಟರ್ ಮಂಜೂರು ಮಾಡಿ, ಅದಾದ ಮೇಲೆ ಲಾಲು ಪ್ರಸಾದ್ ಅವರು ಬಂದು ಯಲಹಂಕದಿಂದ ಬಂಗಾರಪೇಟೆವರೆಗೂ ಮಂಜೂರು ಮಾಡಿ, ನಾನು ರೈಲ್ವೆ ಸಚಿವನಾದ್ಮೇಲೆ ಸುಮಾರು 450 ಕೋಟಿ ರೂಪಾಯಿ ಖರ್ಚು ಮಾಡಿ ಇದನ್ನು ಬೆಳವಣಿಗೆಯನ್ನು ಮಾಡಿದ್ದೀವಿ. ಅದಾದ ಮೇಲೆ ರೈಲ್ ಪ್ರಾರಂಭ ಆಯಿತು. ಇವತ್ತು ಇದು ಭಾರತದ ಉದ್ದಗಲೂ ಕೂಡ ಸಂಪರ್ಕ ನಡೆಸುವಂಥ ಕೆಲಸವನ್ನು ಇವತ್ತು ಮಾಡಿದ್ದೇವೆ. ಇದಕ್ಕೆ ಸಂಪೂರ್ಣವಾಗಿ ವೀರಪ್ಪ ಮೊಯ್ಲಿಯವರು ನಾವು ಒಟ್ಟಿಗೆ ಸೇರಿ ಈ ಕೆಲಸವನ್ನು ಮಾಡೋಕ್ಕೆ ಅವಕಾಶ ಆಯಿತು. ಕೇಂದ್ರದಲ್ಲಿ PS ಗೋಯಲ್ ನಮ್ಮ ಮಾತಿಗೆ ಮನ್ನಣೆ ಕೊಟ್ಟು ರೈಲನ್ನು ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿ ಸದಾನಂದ ಗೌಡರು ಅತಿ ಹೆಚ್ಚು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅಭಿವೃದ್ಧಿ ಕೆಲಸದಲ್ಲಿ ತಾರತಮ್ಯ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ಈ ದಿನ ಈ ರೈಲು ನಿಜಾಮುದ್ದೀನ್